ನಾವೀಗ ಅತ್ಯಂತ ಟೆಕ್ನಿಕಲಿ ಅಥವಾ ಟೆಕ್ನಾಲಜಿ ನಮ್ದು ಎಷ್ಟು ಸ್ಪೀಡ್ ಇದೆ ಅಂತ ಹೇಳಿದ್ರೆ ಬಹಳ ಸ್ಪೀಡಲ್ಲಿ ಇದ್ದೀವಿ. ನಾವು ಹಾದಿ ಬೀದಿಲಿ ನೋಡ್ತಾ ಇರ್ತೀವಿ ಎಲ್ಲ ಕಡೆಗಳಲ್ಲೂ ಈಗ ಇವಿ ಜಾಸ್ತಿ ಕಾಣಿಸ್ತಾ ಇದೆ, ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಕಾರ್ಗಳು ನೋಡಿ ನೀವು, ಹಸಿರು ಬೋರ್ಡ್ ಇರುವಂಥ ಕಾರ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ, ಹಸಿರು ಬೋರ್ಡ್ ಇರುವಂಥ ಬೈಕ್ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಒಂದು ಪರಿಸರದ ಕಾಳಜಿ, ಮತ್ತೊಂದು ಟೆಕ್ನಾಲಜಿ ಇದೆ, ಇನ್ನೊಂದು ಕಡೆ ಪೆಟ್ರೋಲ್ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇದೇ ಕಾನ್ಸೆಪ್ಟ್ ಅನ್ನ ಕಲ್ಪತರುನಾಡು ತುಮಕೂರಿನಲ್ಲೂ ಕೂಡ ತರಲಾಗಿತ್ತು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಬೈಕ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಈ ಎಲೆಕ್ಟ್ರಿಕಲ್ ಬೈಕ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡಲಾಗಿತ್ತು. ಆದರೆ ಈ ಎಲೆಕ್ಟ್ರಿಕಲ್ ಬೈಕ್ಗಳ ಸ್ಥಿತಿ ಇವತ್ತು ನೋಡ್ಬಿಟ್ರೆ ನೀವು ನಿಜಕ್ಕೂ ಕೂಡ ನಮ್ಮ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ಎಷ್ಟು ಸಾಫಲ್ಯತೆ ಹೊಂದಿದ್ದೀವಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದರ ನಿರ್ವಹಣೆ ಇದೆಯಲ್ಲ, ಮೇಂಟೆನೆನ್ಸ್ ಇದೆಯಲ್ಲ, ನಮಗಿನ್ನೂ ಕಾಲ ಬೇಕು. ಈ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳಿಕ್ಕೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಇನ್ನೂ ಕಾಲ ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮವರನ್ನು ಎಜುಕೇಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಿದೆಯಲ್ಲ, ಒಂದು ಕಡೆ ಜನರನ್ನು ಎಜುಕೇಟ್ ಮಾಡಬೇಕಾಗಿದೆ, ಇನ್ನೊಂದು ಕಡೆ ನಿರ್ವಹಣೆ ಮಾಡುವಂಥ ಸಂಸ್ಥೆನೂ ಕೂಡ ಎಜುಕೇಟ್ ಮಾಡಬೇಕಾಗಿದೆ. ಸೊ ಈ ಕಾರಣದಿಂದಾಗಿ ನೋಡಿ, ಹ್ಯಾಂಡಲ್ ಒಂದು ಚಕ್ರ ಒಂದು ಕಡೆ ಹೀಗೆ ಬಿದ್ದೋಗ್ಬಿಟ್ಟಿದ್ದೇವೆ. ಯೋನೋ ಆ್ಯಪ್ ಮೂಲಕ ಈ ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಉಪಯೋಗ ಮಾಡಬಹುದಾಗಿತ್ತು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪರಿಚಿತವಾಗಿದ್ದಂಥ 120 ಬೈಕ್ಗಳನ್ನು ಸ್ಮಾರ್ಟ್ ಸಿಟಿ ತೋರಿಸ್ತಾ ಇದ್ದೀವಿ ನೋಡಿ, ಇದೆ 120 ಬೈಕ್ಗಳನ್ನು ತುಮಕೂರಿಗೆ ತರಲಾಗಿತ್ತು. ಆ್ಯಪ್ ಮೂಲಕ ಇದನ್ನು ಚಾಲನೆ ಮಾಡಿಕೊಂಡು ತಮಗಿಷ್ಟವಾದ ಸ್ಥಳಕ್ಕೆ ಹೋಗುವಂಥ, ಮತ್ತು ಅಲ್ಲೊಂದು ಸ್ಟ್ಯಾಂಡ್ ಇರುತ್ತೆ, ಆ ಸ್ಟ್ಯಾಂಡ್ನಲ್ಲೇ ನಿಲ್ಲಿಸಬೇಕಾದಂಥ ಬೈಕ್ಗಳಿವು. ಸರಿಸುಮಾರು ಏನಾಗುತ್ತೆ, ಆಟೋಗಳಲ್ಲಿ ಹೋಗ್ತಾರೆ, ಸಿಟಿ ಬಸ್ಗಳಲ್ಲಿ ಹೋಗ್ತಾರೆ. ಕೆಲವರಿಗಿದು ತುಂಬ ಸಹಾಯಕಾರಿ ಆಗಲಿ ಅಂತ ಹೇಳಿ ಇಂಥ ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ನೋಡ್ತಾ ಇದ್ದೀರಿ, ಸುಸ್ಥಿತಿ ಇದೆಯೋ ದುಸ್ಥಿತಿ ಇದೆಯೋ ಅನ್ನೋದು ಕನ್ನಡಿ ಹಿಡಿತಾ ಇದ್ದೀವಿ ನಾವು. ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ ಈ ಎಲೆಕ್ಟ್ರಿಕಲ್ ಬೈಕ್ಗಳ ಸ್ಥಿತಿ ಹೇಗಿದೆ ಅಂತ ಹೇಳಿ. ಅದರ ಹ್ಯಾಂಡಲ್ಗಳು, ಅದರ ಸೀಟ್ಗಳು, ಅದರ ಭಾಗಗಳೆಲ್ಲವೂ ಕೂಡ ಹೇಗೆ ಪುಡಿಯಾಗಿದೆ, ನಿರ್ವಹಣೆ ಕೊರತೆ. ಇದು ಮೋಸ್ಟ್ಲಿ ನಿಂತಲ್ಲೇ ನಿಂತು ಹಾಳಾಗಿದೆ ಅಂತ ಅನಿಸುತ್ತೆ. ಎಲ್ಲವೂ ಒಟ್ಟಿಗೆ ಜೋಡಿಸಿದ್ದಾರೆ, ಹೀಗೆ ನಿಂತಲ್ಲೇ ನಿಂತು ಹಾಳಾಗಿದೆ. ಇದು ಕೇವಲ ತುಮಕೂರಿನಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂಥ ಅವ್ಯವಸ್ಥೆಯನ್ನು ನಾವು ನೋಡ್ತಿರ್ತೀವಿ. ಅದೇ ಯೋನೋ ಆ್ಯಪ್ ಮೂಲಕ ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಚಾಲನೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ, ನಿಗದಿತ ಸ್ಥಳದಲ್ಲಿ ಪಾರ್ಕ್ ಮಾಡದೆ ಅಡ್ಡಾದಿಡ್ಡಿಯಾಗಿ ಎಲ್ಲೋ ನಿಲ್ಲಿಸಿ ಹೋಗುವಂಥ ಕೆಲಸಗಳನ್ನು ಅನೇಕರು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಖಾಸಗಿ ಬೈಕ್ಗಳು, ರೆಂಟೆಡ್ ಬೈಕ್ಗಳ ಸ್ಥಿತಿಗಳನ್ನು ನೋಡಿದ್ದೇವೆ. ಆ ಬೈಕ್ಗಳ ಬಿಡಿಭಾಗಗಳ ಕಳ್ಳತನ ಆಗೋದು, ಹೆಲ್ಮೆಟ್ಗಳ ಕಳ್ಳತನ ಮಾಡ್ಕೊಳ್ಳೋದು, ಎಲ್ಲಂದರಲ್ಲಿ ಪಾರ್ಕ್ ಮಾಡಿ ಬಿಸಾಡಿ ಹೋಗೋದು. ಅದರ ಚಾರ್ಜ್ ಖಾಲಿ ಆದರೆ ಚಾರ್ಜಿಂಗ್ ನೋಡಿ ಏನಾಗುತ್ತೆ, ಈ ಬೈಕ್ಗಳನ್ನು ಉಪಯೋಗ ಮಾಡುವ ಮುನ್ನ ಅದರ ಚಾರ್ಜಿಂಗ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಇಷ್ಟು ದೂರ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಅದನ್ನೂ ಲೆಕ್ಕಿಸದೆ ತೆಗೆದುಕೊಂಡು ಹೋಗಿ ಅವ್ರು ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಲ್ಲಿಸ್ಬಿಡೋದು, ಮತ್ತು ಮುಂದೆ ಹೋಗೋದು. ಹೀಗಾಗಿ ನಿರ್ವಹಣೆ ಕಷ್ಟವಾಗಿದೆ. ಈ ನಿರ್ವಹಣೆಯನ್ನು ತೆಗೆದುಕೊಂಡಿರುವಂಥ ಸಂಸ್ಥೆ ಯಾವುದು? ಆ ಸಂಸ್ಥೆಗೆ ನಿರ್ವಹಣೆ ಮಾಡಲಿಕ್ಕಾಗದೆ ಹೋದರೆ ಯಾಕೆ ಈ ಟೆಂಡರನ್ನು ಪಡೆದುಕೊಳ್ಬೇಕಾಯಿತು? ಆಮೇಲೆ ಏನಾಗುತ್ತೆ, ಸಾರ್ವಜನಿಕರು ಈ ವಾಹನಗಳನ್ನು ಬಳಸಿ ಎಲ್ಲಂದರಲ್ಲಿ ನಿಲ್ಲಿಸಿ ಹೋದರೂ ಕೂಡ GPS ಟ್ರ್ಯಾಕ್ ಮಾಡಿ ಅವುಗಳನ್ನು ತೆಗೆದುಕೊಂಡು ಬಂದು ಮತ್ತೆ ನಿಗದಿತ ಜಾಗದಲ್ಲಿ ಈ ವಾಹನದಲ್ಲಿ ತೆಗೆದುಕೊಂಡು ಬರಬೇಕಾಗತ್ತೆ. ಅದು ನೋಡ್ತಾ ಇದ್ದೀರಿ ನೀವು, ಯಾನ ಆ್ಯಪ್ ಮೂಲಕ ಬಳಸುವಂಥ ಈ ಬೈಕ್ಗಳು ನಿಂತಲ್ಲೇ ನಿಂತಿದ್ದಾವೆ, ಧೂಳು ಹಿಡಿದಿದ್ದಾವೆ, ಉಪಯೋಗಕ್ಕೆ ಬಾರದಂತಾಗಿದ್ದಾವೆ. ಎಲ್ಲಿ ಹೋಯಿತು ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್? ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್ ಎಲ್ಲಿ ಹೋಯಿತು? ಎಲ್ಲಿ ಹಾಳಾಗೋಯ್ತು? ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ಸ್ಮಾರ್ಟ್ ಸಿಟಿ. ಅದರ ಹೆಸರೇ ಅದ್ಭುತವಾದ ರಸ್ತೆಗಳು, ಅದ್ಭುತವಾದ ಪಾದಾಚಾರಿ ಮಾರ್ಗಗಳು, ಅದ್ಭುತವಾದ ಸ್ಟ್ರೀಟ್ ಲೈಟ್ಗಳು, ಅದಕ್ಕೆ ತಕ್ಕದಾದಂಥ ಎಲೆಕ್ಟ್ರಿಕಲ್ ವೆಹಿಕಲ್ಗಳು. ಆದರೆ ತುಮಕೂರು ಸ್ಮಾರ್ಟ್ ಸಿಟಿ ಹೆಸರಿಗೆ ಮಾತ್ರ ಅಲ್ಲಿ ಕಾಮಗಾರಿಗಳು ನಿಜಕ್ಕೂ ಕೂಡ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದೆ. ಯಾನ
ಇಲ್ಲ, ಯಾನ ಇಲ್ಲ, ಈ ಪ್ರಯಾಣ ಯಾಣ ಯಾವುದೂ ಆಗ್ತಾ ಇಲ್ಲ. ಈ ಯಾನ ನಿಂತಲ್ಲೇ ನಿಂತ್ಕೊಂಡಿದೆ, ಧೂಳು ಹಿಡಿದಿದೆ, ಬಳಸಲು ಯೋಗ್ಯವಾಗದ ಸ್ಥಿತಿಗೆ ತಲುಪಿದ್ದಾವೆ. ಇಂಥ ಈ ಬೈಕ್ಗಳನ್ನು ಇಂಟ್ರಡ್ಯೂಸ್ ಮಾಡಿದಂಥ ಸ್ಮಾರ್ಟ್ ಸಿಟಿ ತಂದಿದೆ, ನಿಲ್ಲಿಸಿದೆ, ಹೋಗಿದೆ ಅಷ್ಟೇ. ಅದರ ನಿರ್ವಹಣೆ ಆಗ್ತಾ ಇದೆಯಾ, ಕಾರ್ಯಪಾಲನೆ ಆಗ್ತಾ ಇದೆಯಾ, ಚೆಕ್ ಮಾಡುವ ಗೋಜಿಗೆ ಹೋದಂತೆ ಕಾಣಿಸ್ತಾ ಇಲ್ಲ. ಇಂದ 2022ರಲ್ಲಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ನ ತಾಮನ್ ತುಮಕೂರಲ್ಲಿ 122 ಹಾಕಿದ್ರು. ಅಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತಿತ್ತು ಸ್ಟಾರ್ಟಿಂಗಿಂದ. ಆದರೆ ಏನಾಯಿತು ಅಂದರೆ ಅದು ಕ್ರಮೇಣ 1 ತಿಂಗಳು 2 ತಿಂಗಳು ಚೆನ್ನಾಗಿ ಯೂಸ್ ಆಯಿತು. ನಾನು ಯೂಸ್ ಮಾಡ್ತಿದ್ದೆ. 1 ತಿಂಗಳು ಯೂಸ್ ಮಾಡಿದಾಗ ಒಂದ್ಸರಿ ನಾನು ಒಂದು ರೌಂಡ್ ಹೋಗಿದ್ದೀನಿ, ಚೆನ್ನಾಗಿತ್ತು. ಏನಾಗುತ್ತೆ ಅಂದರೆ ಆ್ಯಪಲ್ಲಿ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಆ್ಯಪಿಂದ ನಾವು ಅದಕ್ಕೆ ಅಮೌಂಟ್ ಕಟ್ ಆಗುತ್ತೆ, ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋದ್ರೆ ಅಂತ ಏನೋ ಇದೆ, ಅದು ಕಟ್ಟಾಗುತ್ತೆ. ಕಟ್ಟಾದರೆ ಏನಾಗುತ್ತೆ, ಇವಾಗ ಕಟ್ಟು ಆಗ್ತಿಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ. ಇನ್ನು ವೆಹಿಕಲ್ ಏನಾಗಿದೆ ಅಂದರೆ ಫುಲ್ಲು ಹಳೇದಾಗಿದೆ, ಮೊದಲು ಥರ ಯೂಸ್ ಮಾಡೋಕ್ಕೂ ಆಗ್ತಿಲ್ಲ. ಮುಂಚೆ ಸ್ಟೂಡೆಂಟ್ ನೈಟ್ ಹೊತ್ತು ಯಾರು ಬಂದಿದ್ದರೆ ವಾಪಸ್ ಹೋಗೋಕ್ಕೆ ಬರೋಕ್ಕೆ ಅದು ಅನುಕೂಲ ಆಗ್ತಿತ್ತು, ಮುಂಚೆ ಉಪಯೋಗ ಆಗ್ತಿತ್ತು. ಅದೇ ಒಂದು 6 ತಿಂಗಳು ವರ್ಷ ಆಗ್ತಿದ್ದಂಗೆ ಅದು ಮೂಲೆಗೆ ಬಿದ್ದಿದೆ. ಅದನ್ನ ರಿಪೇರಿ ಮಾಡೋರಿಲ್ಲ, ಮತ್ತು ರೀಪ್ಲೇಸ್ಮೆಂಟ್ ಏನು ಬ್ಯಾಟ್ರಿ ಚಾರ್ಜ್ ಆಯಿತೋ ಇಲ್ವೋ ಅದನ್ನೇನು ತಗೊಂಡೋಗಿ ಇಡೋರೂ ಇಲ್ಲ, ಅದು ಮೂಲೆಗೆ ಬಿದ್ದಿದೆ. ಅದ್ರ ದುಡ್ಡು ತಿಂತಾ ಇದ್ದಾರೆ, ಅದ್ರ ಲೆಕ್ಕ ಕೊಡ್ತಾ ಇದ್ದಾರೆ, ಅದ್ರ ಏನೂ ಉಪಯೋಗ ಆಗ್ತಿಲ್ಲ. ಅದರಿಂದ ಅಂದರೆ ತುಮಕೂರು ಸ್ಮಾರ್ಟ್ ಸಿಟಿನ ಈ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದು ಈ ಎಲೆಕ್ಟ್ರಿಕ್ ವೆಹಿಕಲ್ನ ಒಂದೂ ಅದರ ಸರಿಪಡಿಸೋ ರೀತಿಯಲ್ಲಿ ಯಾವುದೇ ರೀತಿ ಕಾನೂನು ತಗೊಂಡಿಲ್ಲ. ಹಳೇದು ಹೆಂಗಿತ್ತು ಹಂಗೆ ಇದೆ, ಆದರೆ ದುಡ್ಡು ಮಾತ್ರ ಎಲ್ಲ ತೊಗೊತಾ ಇದ್ದಾರೆ. ಇದರಿಂದ ಏನು ಉಪಯೋಗ ಆಗ್ತಿದೆ, ಯಾರಿಂದ ಆಗ್ತಿದೆ? ಇದು ಹಳೇದಾಗಿರೋದ್ರಿಂದ ಗೋಡನ ಬಿದ್ದಿದೆ, ಹನುಮಂತಪುರ ಗೋಡನ್ ಯಾವುದೋ ಇದೆ ಅಂತೆ, ಅದು ತುಂಬ ಹಾಕಿದ್ದಾರೆ, ಅದು ಯಾವುದೂ ಉಪಯೋಗ ಆಗ್ತಿಲ್ಲ. ಈಗ ಒಂದು 20-30 ಗಾಡಿ ಬಿಟ್ಬಿಟ್ಟು ಅವ್ರು ದುಡ್ಡು ಮಾಡ್ಕೊಂತಿರ್ತಾರೆ ಹೊರತು ಸಾರ್ವಜನಿಕರಿಗೆ ಯಾರೂ ಹೆಲ್ಪ್ ಆಗ್ತಿಲ್ಲ. ಇದರಿಂದ ಸ್ಟೂಡೆಂಟ್ಗೆ ಹೆಲ್ಪ್ ಆಗ್ತಿತ್ತು, ದುಡ್ಡಿರೋರಿಗೆ ಯಾರು ಹೆಲ್ಪ್ ಆಗ್ತಿಲ್ಲ, ಬಡವರಿಗೆ ಹೆಲ್ಪ್ ಆಗ್ತಿತ್ತು. ಅದು ಯಾವುದರಿಂದ ಯಾವುದೂ ಆಗ್ತಿಲ್ಲ. ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಇದನ್ನು ಅನುಕೂಲ ಮಾಡಿಕೊಡೋ ಥರ ಮೊದಲು ಯಾವ ಥರ ಇರುತ್ತೋ ಆ ಥರ ರೀಪ್ಲೇಸ್ಮೆಂಟ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ಉಪಯೋಗ ಆಗೋ ಥರ ನಡೆಸ್ಕೊಡೋಕೆ ಅವ್ರನ್ನ ನಾವು ಕೇಳ್ಕೊತೀವಿ. ಪೂರ್ ಸ್ಮಾರ್ಟ್ ಸಿಟಿ ಯಾಕಂದರೆ ಅದನ್ನು ಕರೆಕ್ಟಾಗಿ ನಮ್ಮ ಜನಗಳಿಗೂ ಸದುಪಯೋಗ ಆಗಲಿಲ್ಲ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೂ ಅವ್ರಿಗೂ ಮಾಹಿತಿ ಕೊರತೆಯಿಂದ ಅವ್ರಿಗೂ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ಅವ್ರೂ ಕರೆಕ್ಟಾಗಿ ಮಾಡಿಲ್ಲ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಮೈಸೂರಲ್ಲಿ ಸಕ್ಸಸ್ ಆಗಿತ್ತು. ಸಕ್ಸಸ್ ಆಗಿದ್ದನ್ನ ಇಲ್ಲಿ ತುಮಕೂರಿನಲ್ಲಿ 2 ಕೋಟಿ ವೆಚ್ಚದಲ್ಲಿ ಮಾಡಿದ್ರು. 2 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು ಜನಗಳಿಗೂ ಅದು ಸದುಪಯೋಗ ಆಗಲಿಲ್ಲ. ಅದೇನು ಈಗ ನೆನೆಗುದಿಗೆ ಬಿದ್ದೈತೆ, ಬೈಕ್ಗಳೆಲ್ಲ ಎಲ್ಲ ಕೆಟ್ಟೋಗಿ ಮೂಲೆಯಲ್ಲಿ ನಿಂತಿದೆ. ನಾನು ಸ್ಮಾರ್ಟ್ ಸಿಟಿ ಅವರಿಗೆ ತಿಳಿಸ್ತಕ್ಕಂಥದ್ದು ಏನು ಅಂದರೆ, ಈಗ ಹೊಸದಾಗಿ MD ಬಂದಿದ್ದಾರೆ. ಹಳೆ MD ಯಾರು ರಂಗಸ್ವಾಮಿ ಅವರಿದ್ದರು. ರಂಗಸ್ವಾಮಿ ಅವರಿದ್ದಾಗಲೂ ನಾನು ಇದು ವಿಚಾರವಾಗಿ ಮಾತಾಡಿದ್ದೆ. ಯಾಕಂದರೆ ಕಳೆದ ಸ್ಮಾರ್ಟ್ ಸಿಟಿ ವಿಚಾರವಾಗಿ ಹೈಯೆಸ್ಟ್ ಹೋರಾಟಗಳು ಮಾಡಿದ್ದು ಕಳೆದ 3 ವರ್ಷದಿಂದ ನಾನು ಹೈಯೆಸ್ಟ್ ಹೋರಾಟಗಳು ಮಾಡಿದೆ. ಅವ್ರ ವಿರುದ್ಧವಾಗಿ ಕಳಪೆ ಕಾಮಗಾರಿಗಳ ವಿರುದ್ಧ ಇರ್ಬೋದು, ಪ್ರತಿಯೊಂದು ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ನಾವು ಎಚ್ಚೆತ್ತಕ್ಕಂಥ ಕೆಲಸಗಳನ್ನು ಮಾಡಿದ್ವಿ. ರಂಗಸ್ವಾಮಿ ಅವ್ರಿಗೆ ವಿಚಾರವಾಗಿ ಹೇಳಿದಾಗ ಇಲ್ಲ ಸರ್ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಇದುವರೆಗೂ ಕ್ಲಿಯರ್ ಮಾಡಿಲ್ಲ. ಈಗ ಸ್ಮಾರ್ಟ್ ಸಿಟಿಗೆ ಹೊಸ MD ಬಂದಿದ್ದಾರೆ, ಅವ್ರಿಗೂ ಸಹ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇದನ್ನು ತ್ವರಿತವಾಗಿ ಅದು ಏನು ಲೋಪದೋಷಗಳಾಗಿದೆ ಅದನ್ನು ಸರಿಪಡಿಸಿ ಅತಿ ಶೀಘ್ರವಾಗಿ ಜನಗಳಿಗೆ ಯೂಸ್ಫುಲ್ ಆಗಂಗೆ ಮಾಡಿಕೊಡ್ತಕ್ಕಂಥ ಕೆಲಸನ ಅವ್ರು ಮಾಡಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀನಿ. ಯಾಕಂದರೆ ಅದನ್ನು ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿಯಿಂದ ಇತ್ತೀಚಿನ ವರ್ಷಗಳಲ್ಲಿ 4-5 ವರ್ಷದಿಂದ ಕಾಮಗಾರಿ ನಡೀತಿತ್ತು. ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದ್ದು, ಈಗ ತುಮಕೂರು ಅನುಕೂಲ ಆಗಲಿ ಅಂತೇಳಿ ಸ್ಟೇಡಿಯಂ ಮತ್ತು ಯೂನಿವರ್ಸಿಟಿ ಮುಂದೆಗಡೆ ಏನೋ ಬೈಕು ಮತ್ತು ಸೈಕಲ್ ಉಪಯೋಗಕ್ಕೆ ಬಾರದೆ ಧೂಳು ಹಿಡಿಯುತ್ತಿರುವಂಥ ಈ ಬೈಕ್ಗಳ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಸ್ಮಾರ್ಟ್ ಸಿಟಿ ಯೋಜನೆಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಏನು ತುಮಕೂರು ನಗರವನ್ನು ವಾಯು ಮಾಲಿನ್ಯ ಮುಕ್ತ ನಗರವನ್ನಾಗಿ ಮಾಡಬೇಕು ಒಂದು ನಿಟ್ಟಿನಲ್ಲಿ ಇನ್ನು ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಎಲೆಕ್ಟ್ರಾನಿಕ್ ಬೈಕ್ ಮತ್ತು ಸೈಕಲ್ಗಳನ್ನು ರೋಡ್ಗಿಳಿಸುವ ಒಂದು ಕೆಲಸವನ್ನು ಕೂಡ ಏನು ಸ್ಮಾರ್ಟ್ ಸಿಟಿ ಯೋಜನೆ ಮಾಡಿತ್ತು. ಆದರೆ ಅದು ಈಗಾಗಲೇ ಕೂಡ ಹಳ್ಳ ಹಿಡಿಯುವಂಥ ಹಂತಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು. ಅದು ಯಾವ ರೀತಿಯಾಗಿ ಆಯಿತು, ಯಾವ ರೀತಿಯಾಗಿ ಬಳಕೆ ಆಯಿತು, ಬಳಕೆ ಆಗದಿದ್ದಕ್ಕೆ ಪ್ರಮುಖ ಕಾರಣ ಆದರೂ ಏನು ಅನ್ನೋದನ್ನು ಇವತ್ತಿನ ಜನದನಿಯಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನಾವೀಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಏನು ಸ್ಮಾರ್ಟ್ ಸಿಟಿ ಯೋಜನೆ ಅನುದಾನದಲ್ಲಿ ಬಂದಂತಹ ಎಲೆಕ್ಟ್ರಾನಿಕ್ ವಾಹನಗಳು. ಈ ಒಂದು ವಾಹನಗಳನ್ನು ತುಮಕೂರು ನಗರಕ್ಕೆ ಸುಮಾರು 2022ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇವುಗಳನ್ನು ರೋಡ್ಗಿಳಿಸುವ ಒಂದು ಕೆಲಸವನ್ನು ಕೂಡ ಏನು ಸ್ಮಾರ್ಟ್ ಸಿಟಿ ಮಾಡ್ತು. 120 ಬೈಕ್ಗಳನ್ನು ಮೊದಲ ಹಂತದಲ್ಲಿ ರೋಡ್ಗಿಳುವ ಒಂದು ಕಾರ್ಯವನ್ನು ರೂಪಕ್ಕೂ ಕೂಡ ತರುವೊಂದು ಕೆಲಸ ಕೂಡ ಮಾಡಿದರು. ಆದರೆ
ಇದನ್ನ ಬಳಸಬೇಕಾಗಿದ್ದಂಥ ಜನರು ಕೂಡ ಸರಿಯಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ಜೊತೆಗೆ ಇವುಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗಿದ್ದಂಥ ಅಧಿಕಾರಿಗಳು ಕೂಡ ಒಂದು ರೀತಿಯಾಗಿ ನಿರ್ಲಕ್ಷ್ಯ ಅಂತಲೂ ಕೂಡ ಹೇಳ್ಬೋದು. ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತರಲಾಯಿತು. ಪ್ರಮುಖ ಕಾರಣ ತುಮಕೂರು ನಗರ ಬೆಂಗಳೂರಿನಷ್ಟೇ ಕೂಡ ಬೆಳೆಯುತ್ತಿರುವಂಥ ಒಂದು ದೊಡ್ಡ ನಗರ. ಹಾಗಾಗಿ ಈ ಒಂದು ನಗರದಲ್ಲೂ ಕೂಡ ಏನು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಯಿತು. ಹಾಗಾಗಿ ಈ ಒಂದು ವಾಹನಗಳನ್ನು ಬಳಸೋದ್ರಿಂದ ಎಲ್ಲೋ ಒಂದು ರೀತಿಯಾಗಿ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಇವುಗಳನ್ನು ಕಾರ್ಯರೂಪಕ್ಕೆ ಕೂಡ ತಂದಿದ್ರು. ಆದರೆ ಇದನ್ನು ಬಳಸಬೇಕಾಗಿದ್ದಂಥ ಜನರು ಮಾಡಿದಂಥ ಮಹಾ ಎಡವಟ್ಟು ಸರಿಯಾಗಿ ಬಳಸ್ತಿಲ್ಲ. ಆದರೆ ತುಮಕೂರು ನಗರದಲ್ಲಿ ಸುಮಾರು 16,000 ಜನ ಏನು ಈ ಒಂದು ವಾಹನವನ್ನು ಚಲಾವಣೆ ಮಾಡೋದಕ್ಕೆ ಟೂ ವೀಲರ್ ಜೊತೆಗೆ ಬೈಸಿಕಲ್ ಎರಡಕ್ಕೂ ಸೇರಿಸಿ ಒಟ್ಟು 16,000 ಜನ ನೋಂದಣಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ನೀವು ಹಿಂಗೆ ನೋಡ್ತಾ ಇರ್ಬೋದು, ಏನು ಈ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಯಾನ ಆ್ಯಪನ್ನು ಡೌನ್ಲೋಡ್ ಮಾಡೋದ್ರ ಮುಖಾಂತರ ಅದಕ್ಕೆ ಏನು ಕರೆನ್ಸಿಯನ್ನು ಹಾಕುವಂಥದ್ದು, ಅದಕ್ಕೆ ಸಬ್ಸ್ಕ್ರೈಬ್ ಆದಂಥ ಸಂದರ್ಭದಲ್ಲಿ ಆ ಆ್ಯಪ್ ಹಾಕೊಂಡು ಸಬ್ಸ್ಕ್ರೈಬ್ ಆದಂಥ ಸಂದರ್ಭದಲ್ಲಿ ಆ ಒಂದು ವಾಹನವನ್ನು ಆಟೋಮೆಟಿಕ್ಕಾಗಿ ಮೊಬೈಲ್ ಕಂಟ್ರೋಲ್ ಮುಖಾಂತರ ನಾವು ಈ ವಾಹನವನ್ನು ಬಳಸ್ಬೋದಾಗಿತ್ತು. ಪ್ರಮುಖವಾಗಿ ನಗರದ 35 ವಾರ್ಡ್ಗಳಲ್ಲೂ ಕೂಡ ಈ ಒಂದು ವಾಹನ ಲಭ್ಯವಿತ್ತು. ನಗರ ವ್ಯಾಪ್ತಿಯಲ್ಲಿ 15 ಕಿಲೋಮೀಟರ್ ಸಂಚಾರ ಮಾಡೋದಕ್ಕೂ ಕೂಡ ಸ್ಮಾರ್ಟ್ ಸಿಟಿ ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು. ಜೊತೆಗೆ ಎಲ್ಲ ರೀತಿಯ ಒಂದು GPRS ಎಲ್ಲ ಸೆಟ್ಟಿಂಗನ್ನು ಮಾಡಿ ರೋಡ್ಗಿಳಿಸೋ ಒಂದು ಕೆಲಸ ಮಾಡಿತ್ತು. ಆದರೆ ಇದನ್ನು ನಿರ್ವಹಣೆ ಮಾಡಬೇಕಾಗಿದ್ದಂಥ ಗುತ್ತಿಗೆದಾರರ ಕಂಪ್ನಿ ಏನಿದೆ ಅದು ಇವುಗಳನ್ನು ಅನುಷ್ಠಾನಕ್ಕೆ ತರೋದು ಮತ್ತು ರೋಡ್ಗಿಳಿಸೋದ್ರಲ್ಲಿ ಯಶಸ್ವಿ ಆಯಿತು. ಆದರೆ ಇವುಗಳನ್ನು ಕಾರ್ಯರೂಪಕ್ಕೆ ತಂದು ಜನರಿಗೆ ಸದ್ಬಳಕೆ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಜಾರಿಯಾದಂಥ ಯೋಜನೆ ಹಳ್ಳ ಹಿಡಿದಿರ್ತಕ್ಕಂಥದ್ದು. ನೀವು ಈಗಾಗಲೇ ನೋಡ್ತಾ ಇರ್ತಕ್ಕಂಥದ್ದು ತುಮಕೂರು ನಗರದ ಏನು ಹೊರವಲದಿರ್ತಕ್ಕಂಥ ಹನುಮಂತಪುರದಲ್ಲಿರ್ತಕ್ಕಂಥ ಗ್ಯಾರೇಜ್ ಬಳಿ ಎಲ್ಲ ವಾಹನಗಳನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ಬಹುತೇಕವಾಗಿ 100ಕ್ಕೂ ಹೆಚ್ಚು ವಾಹನಗಳು ಇಲ್ಲಾಗಲೇ ನಿಂತಿರ್ತಕ್ಕಂಥದ್ದು. ಈ ನಿಂತಿರುವಂಥ ಎಲ್ಲ ವಾಹನಗಳು ಕೂಡ ಕೆಟ್ಟಿ ನಿಂತಿರ್ತಕ್ಕಂಥದ್ದು. ನಾವೀಗ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತೀವಿ ನೋಡಿ. ಈಗ ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಕಿತ್ತೋಗಿರ್ತಕ್ಕಂಥದ್ದು. ಜೊತೆಗೆ ಸೀಟ್ ಕೂಡ ಇಲ್ಲ. ಇದು ಎಲ್ಲವೂ ಕೂಡ ಎದ್ದು ಬರುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದರೊಳಗಡೆ ಇದ್ದಂಥ ಬ್ಯಾಟ್ರಿ ಕೂಡ ಹೋಗಿರ್ತಕ್ಕಂಥದ್ದು. ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ವಾಹನಗಳಲ್ಲೂ ಕೂಡ ಬ್ಯಾಟ್ರಿ ಸಂಪೂರ್ಣವಾಗಿ ಹೋಗಿದೆ. ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ರು ಅಲ್ಲೆಲ್ಲವೂ ಕೂಡ ಮಾಮೂಲಿ 2 ವೀಲರ್ ಮತ್ತು 4 ವೀಲರ್ ವಾಹನಗಳನ್ನು ನಿಲ್ಲಿಸ್ತಿರೋದ್ರಿಂದ ಈ ಒಂದು ವಾಹನಗಳನ್ನು ಬಳಕೆಗೆ ತಗೊಂಡಂತಹ ಬಳಕೆದಾರರು ಕಾಟಾಚಾರಕ್ಕೆ ಬಳಸಿ ಎಲ್ಲಂದ್ರಲ್ಲೇ ಬಿಟ್ಟೋಗಿರೋದ್ರಿಂದ ಇವು ಮೂಲೆ ಗುಂಪು ಸೇರಲು ಕೂಡ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು. ಸ್ಕ್ಯಾನರ್ ನೋಡ್ಬೋದು, ಇಲ್ಲಿ ಸ್ಕ್ಯಾನರ್ ಇದೆ ಈ ಒಂದು ವಾಹನದಲ್ಲಿ. ಈಗ ನೋಡ್ತಾ ಇರ್ಬೋದು, ತುಕ್ಕಿಡಿತಾ ಇದೆ. ಇಲ್ಲಿ ಎದ್ದು ಚೆಕ್ ಮಾಡಿದಂಥ ಸಂದರ್ಭ ನೋಡಿ, ಎಲ್ಲ ಸಂಪೂರ್ಣವಾಗಿ ತುಕ್ಕಿಡಿಯುವ ಹಂತವನ್ನು ತಲುಪಿರ್ತಕ್ಕಂಥದ್ದು. ಈಗಾಗಲೇ ಕೂಡ ವೈರಿಂಗ್ಸ್ ಸುಮಾರು ಹೋಗಿರ್ತಕ್ಕಂಥದ್ದು. ಎಲ್ಲ ವಾಹನಗಳಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ ಈಗ ದೃಶ್ಯಗಳಲ್ಲಿ, ಎಲ್ಲ ವಾಹನಗಳಲ್ಲೂ ಕೂಡ ಸಂಪೂರ್ಣವಾಗಿ ಬ್ಯಾಟ್ರಿ ಕೂಡ ಕಿತ್ತೋಗಿರ್ತಕ್ಕಂಥದ್ದು. ಅವುಗಳನ್ನು ಗೋಡನ್ನತ್ತ ನಿಲ್ಲಿಸಿ ಯಾವುದೇ ರೀತಿಯಾದಂಥ ಸಾರ್ವಜನಿಕರ ಬಳಕೆಗೆ ಯೋಗ್ಯವಾಗದಂತೆ ನಿಲ್ಲಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಬೇಸರದ ಸಂಗತಿ ಕೂಡ ಆಗಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕರ ತೆರಿಗೆ ಹಣದಿಂದನೇ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರೆ ಹಳ್ಳ ಹಿಡಿದಿರ್ತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ತುಮಕೂರಿನ ನಗರದ ನಿವಾಸಿಗಳಿಗೆ ಸಂಚಾರ ಮಾಡಲು ಏನು ಇದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದು ಏನು TV5ನ ಉದ್ದೇಶವಾಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಸ್ಮಾರ್ಟ್ ಸಿಟಿ ಯೋಜನೆಯ ಮತ್ತೊಂದು ಹಳ್ಳ ಹಿಡಿದಂಥ ಕಾಮಗಾರಿಯ ಮಾಹಿತಿ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಲ್ಲಿ TV5 ಕನ್ನಡ, ತುಮಕೂರು. ತುಮಕೂರಿನಲ್ಲಿ ಎಲ್ಲೋ ಒಂದು ಕಡೆ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಜನ ಕೂಡ ಸ್ಮಾರ್ಟ್ ಆಗಿರಬೇಕು. ಒಂದು ರೀತಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಪರಿಸರ ಸ್ನೇಹಿ ಬೈಕ್ಗಳನ್ನು ಬಳಸಬೇಕು ಎನ್ನುವ ಕಾರಣಕ್ಕಾಗಿ ಈ ಬೈಕ್ಗಳನ್ನು ಆ್ಯನಾ ಆ್ಯಪ್ ಮೂಲಕ ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಆದರೆ ಇದೀಗ ತುಕ್ಕು ಹಿಡಿತಾ ಇದೆ, ಧೂಳು ತಿಂತಾ ಇದೆ. ಅದ್ಯಾಕೋ ಏನೋ ತುಮಕೂರು ನಗರಕ್ಕೂ ಸ್ಮಾರ್ಟ್ ಸಿಟಿ ಕೆಲಸಗಳಿಗೂ ಆಗಿ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಅನೇಕ ಕೆಲಸಗಳು ಕೂಡ ಇದೇ ರೀತಿ ಎಡವಟ್ಟುಗಳೇ. ನೀವು ನೋಡಬೇಕಾದ್ರೆ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರಲ್ಲ, ಸ್ಮಾರ್ಟ್ ಸಿಟಿ ಕೆಲಸಗಳೆಲ್ಲವೂ ಕೂಡ ಒಂದಲ್ಲ ಒಂದು ಎಡವಟ್ಟುಗಳಿಂದಲೇ ಸುದ್ದಿ ಆಗಿದೆ. ನವೀನ್ ಇದ್ದಾರೆ, ಸಾಮಾಜಿಕ ಹೋರಾಟಗಾರರು. ನಮಸ್ಕಾರ ನವೀನ್ ಅವರೇ. ಸರ್ ನಮಸ್ತೆ ಸರ್. ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಬೈಕ್ಸ್, ಸ್ಮಾರ್ಟ್ ಜನ ಏನಂತೀರಿ ಸರ್? ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಜನ ಇವೆಲ್ಲ ಬಿಡಿ, ತುಮಕೂರು ಸ್ಮಾರ್ಟ್ ಸಿಟಿನ ನಿರಂತರವಾಗಿ ಒಂದು ಎಪಿಸೋಡೇ ಮಾಡ್ಬೋದು ಅನ್ಸುತ್ತೆ. ಯಾವ ಕೆಲಸ ತುಮಕೂರಲ್ಲಿ ಆಗಿದೆಯೋ ಅದೆಲ್ಲ ಆಲ್ರೆಡಿ ಈಗ ರಸ್ತೆಗಳು ಹಾಕಿದ್ರು, ರಸ್ತೆಗಳಿಗೆ ಯೂಸ್ ಮಾಡ್ಬಿಟ್ಟು ರಸ್ತೆ ಹಾಕ್ಬೇಕಾಯ್ತು. UED ಅದೇ ಇದೆ. ಅಟ್ಲೀಸ್ಟ್ ಒಂದು 50 ಇಯರ್ಸ್ಗೆ ಅಡ್ವಾನ್ಸ್ ಆಗಿ UED ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೇಕಾಯ್ತು. ಈಗೆಲ್ಲ ಕಟ್ಕೊಂಡಂತೆ ರೋಡ್ ಎಲ್ಲ ಅಗದಿದಾರೆ ಆಲ್ರೆಡಿ. ಓಕೆ.
ಒಂದು ರಸ್ತೆ ಒಳಗೆ ಎಣಿಸಿದ್ರೆ ರಸ್ತೆ ಈಗ ಎಲ್ಲ ಜನಗಣತಿ ಅಂತ ಮಾಡಿಸುತ್ತೆ ಸರ್ಕಾರ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿಲಿ ಹಳ್ಳ ಗಣತಿ ಮಾಡಿಸ್ಬೇಕು. ಹಾ ಎಷ್ಟಿದೆ ಒಂದು ರಸ್ತೆಯಲ್ಲಿ ಅಂತ, ಒಂದು ಆಟೋ ಆಗ್ಬೋದು, ಒಂದು ಬೈಕ್ ಆಗ್ಬೋದು, ಒಂದು ಕಾರ್ ಆಗ್ಬೋದು, ಪ್ರತಿ ಒಂದಕ್ಕೂ ಕಾಡ್ತಾ ಇರೋದು ರಸ್ತೆ ಹಳ್ಳ ಒಂದು. ಹಾ ಈಗ ಮಾತಾಡ್ತಾ ಇರೋ ವಿಚಾರ ಈ ಬೈಕ್ ಏನಾಗಿದೆ, ಆಡೋ ಮಕ್ಕಳಿಗೆ ಆಟ ಸಾಮಾನ್ ಆಗಿದೆ. ಅದು ಈಗ ಸ್ಟಾರ್ಟಿಂಗು ಒಂದು ಚೂರು ಜನ ಅದನ್ನ ಬಳಸಿದ್ ಬಿಟ್ರೆ ಈಗೆಲ್ಲ ತುಕ್ಕಿಡ್ದ ಗಾಡಿನೇ ನೋಡಕ್ ಆಗ್ತಾ ಇಲ್ಲ. ಒಂದು ಚರಂಡಿಲ್ ಬಿದ್ದಿರುತ್ತೆ, ಇನ್ನೊಂದು ಎಲ್ಲೋ ರೋಡ್ ಸೈಡ್ ಬಿದ್ದಿರುತ್ತೆ, ಇನ್ನೊಂದು ಪಾರ್ಕ್ ಸೈಡ್ ಬಿದ್ದಿರುತ್ತೆ. ತುಮಕೂರು ಸ್ಮಾರ್ಟ್ ಸಿಟಿಯಿಂದ ಮಾಡಿದ ಯೋಜನೆ ಎಲ್ಲಾನು ಹಳ್ಳ ಹಿಡಿದಿರುತ್ತೆ. ಅದು ಯಾರ ಒಂದು ದೃಷ್ಟಿ ಬಿದ್ದಿದೆಯೋ ಕಾರಣ ಏನು ನವೀನ್ ಅವರೇ? ಕಾರಣ ಏನು? ಯಾಕೆ ಈ ಬೈಕ್ಗಳನ್ನ ಉಪಯೋಗ ಮಾಡ್ಲಿಕ್ಕೆ ಜನಗಳಿಗೆ ಆಗ್ತಾ ಇಲ್ವಾ, ಅಥವಾ ಜನಗಳ ಬಳಕೆಗೆ ಯೋಗ್ಯವಾಗಿ ಇಡುವ ರೀತಿಯಲ್ಲಿ ಇದು ಮೇಂಟೆನೆನ್ಸ್ ಆಗ್ತಾ ಇಲ್ವಾ? ಸರ್ ಇಲ್ಲ, ಜನಗಳಿಗೆ ಬಳಕೆ ಆಗೋ ರೀತಿಲಿ ಯೋಗ್ಯವಾದ ಒಂದು ರೀತಿಲಿ ಅದನ್ನ ನಿರ್ವಹಣೆ ಮಾಡ್ಲೇ ಇಲ್ಲ ಇವರು. ಎಲ್ಲಿ ಗಾಡಿ ಈಗ ತಗೊಂಡೋಗ್ತೀವಿ, ಗಾಡಿ ತಗೊಂಡೋಗಿ ತಿರ್ಗಾ ತಗೊಂಡ್ಬಂದು ಅಲ್ಲೇ ನಿಲ್ಲಿಸ್ಬೇಕು. ನಿಲ್ಲಿಸೋದಿಕ್ಕೆ ತಿರ್ಗಾ ವಾಪಸ್ ಬಂದು ನಾವು ನಡ್ಕೊಂಡು ಹೋಗ್ಬೇಕು. ಎಲ್ಲಿ ಗಾಡಿ ತಗೊಂಡೋದ್ರೆ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು, ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ಬೋದು ಅಂತ ತುಮಕೂರು 35 ವಾರ್ಡ್ ನಲ್ಲೂ ಸ್ಟ್ಯಾಂಡ್ ಮಾಡಿಲ್ಲ ಇವರು. ಸ್ಮಾರ್ಟ್ ಸಿಟಿಗೆ ಆಯ್ಕೆ ಮಾಡ್ಕೊಂಡಿರೋದೇ 7 ವಾರ್ಡ್ ಅಷ್ಟೇ. 7 ವಾರ್ಡ್ ಅಲ್ಲಿ ಆ ಬೈಕ್ ನಿಲ್ಸೋದಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಅಂದ್ರೆ 35 ವಾರ್ಡಿನ ಜನನು ಅದನ್ನ ಬಳಕೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ತಗೊಂಡೋಗಿದ್ ಪಾಯಿಂಟ್ಗೆ ತಂದು ನಿಲ್ಲಿಸ್ಬೇಕು, ಇಲ್ಲ 7 ವಾರ್ಡಲ್ಲಿ ಎಲ್ಲಿದೆ ಹುಡುಕೊಂಡೋಗಿ ನಿಲ್ಲಿಸ್ಬೇಕು. ಅದರಿಂದ ಜನ ಇದನ್ನ ನಿರ್ಲಜ್ಜೆ ಮಾಡಿದ್ದಾರೆ. ಅಲ್ಲ, ನೀವ್ ಹೇಳ್ತಾ ಇದ್ರಲ್ಲ ಗುಂಡಿಗಳನ್ನ ಇಟ್ಕೊಂಡು ಈ ಸ್ಮಾರ್ಟ್ ಬೈಕ್ಗಳನ್ನ, ಈ ಬೈಕ್ಗಳನ್ನ ಕೊಟ್ಬಿಟ್ರೆ ಏನ್ ಅರ್ಥ? ಜನ ಏನ್ ಅನ್ಕೋಬೇಕು ಅಂತ ನೀವು ಹೇಳ್ತಾ ಇದ್ರಿ. ಗುಂಡಿಗಳು ಸರ್ವೆ ಮಾಡ್ಬೇಕು ಅಂತ. ಗುಂಡಿಗಳು ಸರ್ವೆ ಮಾಡ್ಬೇಕು ಅಂದ್ರೆ ಗುಂಡಿ ಮುಚ್ಚಕ್ಕಿಂತ ಸರ್ವೆ ಮಾಡಕ್ಕೆ ಹೆಚ್ಚು ಹಣ ಖರ್ಚು ಮಾಡ್ಬೇಕಾಗತ್ತೆ ನವೀನ್ ಅವ್ರೆ. ಈಗ ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಒಳಗೆ MG ರಸ್ತೆ ಒಳಗೆ ಎಲ್ಲ ರಸ್ತೆ ಹಾಕ್ತಿದ್ದಾರೆ. ಫಸ್ಟ್ ಕ್ಲಾಸ್ ಪರವಾಗಿಲ್ಲ, ಸೆಕೆಂಡ್ ಕ್ಲಾಸ್ ಅಲ್ಲಿ ಆಲ್ರೆಡಿ 8-10 ಹಳ್ಳ ಮಾಡಿದ್ದಾರೆ. ಹೊಸ ರಸ್ತೆ ಸ್ಮಾರ್ಟ್ ಸಿಟಿ ದುಡ್ಡಿಂದ ಆಗ್ತಿರೋದು. ಕಾರಣ UGD ಸರಿ ಇಲ್ಲ. UGD ನ ಅಪ್ಗ್ರೇಡ್ ಮಾಡ್ಬೇಕಲ್ಲ ಸರ್. ಈಗ ಎಲ್ಲಾ ಇಲಾಖೆಯವರು ಸೇರಿ ಒಂದು ರಸ್ತೆನ ಸೃಷ್ಟಿ ಮಾಡ್ಬೇಕು. ಇವ್ರು ಟಾರ್ ಸ್ಮಾರ್ಟ್ ಸಿಟಿ ದುಡ್ಡಿದೆ ಅಂದ್ಬಿಟ್ಟು ಟಾರ್ ಹಾಕಿಸ್ಬಿಟ್ರೆ ರಸ್ತೆ ಸೃಷ್ಟಿ ಆಗುತ್ತಾ ಆಗಿ ತಿರ್ಗಾ ಆತರ ಆಗಿದೆ ಸರ್. ಇಲ್ಲಿ ಕೋಆರ್ಡಿನೇಷನ್ ಎಲ್ಲಿ ಮಿಸ್ ಆಗ್ತಾ ಇದೆ ಅಂತ ಹೇಳಿ ನಿಮ್ ಪ್ರಕಾರ, ನೀವು ಅಂದಾಜು ಮಾಡಿರೋ ಪ್ರಕಾರ? ಒಂದು ಕೆಲಸ ಆಗ್ಬೇಕಾದ್ರೆ ಎಲ್ಲಾ ಇಲಾಖೆಯವ್ರು ಇರ್ಬೇಕು, ಸಂಬಂಧಪಟ್ಟ ಇಲಾಖೆಯವ್ರು ಕುತ್ಕೊಂಡೇ ಮಾಡ್ಬೇಕು. ಅದನ್ನ ಮಾಡ್ತಾ ಇಲ್ಲ ಅಷ್ಟೇ. ಓಕೆ, ಅಂದ್ರೆ ಇಲ್ಲಿ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಇದೆಯಲ್ಲ, ತುಮಕೂರಿಗೆ ಅದು ಒಗ್ಗಿಲ್ಲ ಅಥವಾ ಅಧಿಕಾರಿಗಳು ಅದನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಮನಸೋ ಇಚ್ಛೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಅಂತ? ಸ್ಥಳೀಯ ಅಧಿಕಾರಿಗಳಿಗೆ ಸ್ಮಾರ್ಟ್ ಸಿಟಿ ಜವಾಬ್ದಾರಿ ಕೊಟ್ಟಂಗೆ ಕಾಣ್ತಾ ಇಲ್ಲ. ಇಲ್ಲಿ ಏನಿದ್ರು ಬೇರೆಯವರು ಎಲ್ಲಿಂದ ಆಪರೇಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಅದು ಸ್ಥಳೀಯರಿಗೆ ಅದು ಅಧಿಕಾರ ಕೊಟ್ಟಿಲ್ಲ ಅನ್ಸುತ್ತೆ. ಶಾಸಕರಿಗೂ ಅದ್ರ ಅಧಿಕಾರ ವ್ಯಾಪ್ತಿ ಇರ್ಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಅಲ್ಲ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ನಿಮ್ ಸಂಪರ್ಕಕ್ಕೆ ಸಿಗ್ತಾರ? ಹೋಗ್ಲಿ ಸರ್, ಇಲ್ಲಿ ಹಂಗ ಆಗ್ಬಿಟ್ಟಿದೆ ಸಮಸ್ಯೆ ನೋಡಿ, ಹಿಂಗ್ ನಿಂತ್ಕೊಂಡ್ಬಿಟ್ಟಿದಾವ ಬೈಕ್ಗಳು, ಏನ್ ಮಾಡ್ಬೇಕು ಅಂತ ಹೇಳ್ಕೊಳಕಾದ್ರು, ಸಮಸ್ಯೆ ಹೇಳ್ಕೊಳಕಾದ್ರು ಸಿಗ್ತಾರ ಅವರು? ಇಲ್ಲ ಸರ್, ಅದೆಲ್ಲ ಸುಳ್ಳು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಹೇಳೋಷ್ಟು ಅವ್ರು ಕೇಳೋಷ್ಟು ಇಲ್ಲ ಸರ್. ಅದು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇರೋದ್ರಿಂದ ನಿಮ್ ಮಾತುಗಳು ಯಾರು ಕೇಳೋದಿಲ್ಲ ಅಂತ ಲೆಕ್ಕನ ಹೇಗೆ? ಈಗ ಸೆಂಟ್ರಲ್ ಗವರ್ಮೆಂಟ್ ಹೇಗೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ ಸರ್. MP ಗಳ ಮಾತೆ ಕೇಳ್ತಾ ಇಲ್ಲ. ಈಗ ನಮಗೆ ಬರ ನಿರ್ವಹಣೆಗೆ ಹಣ ಬಿಡುಗಡೆ ಮಾಡ್ಬೇಕಾಗಿತ್ತು. ಮಾಡಿದಾರ ಸರ್? ನಮ್ಮ MP ಗಳು ಕೇಳಿದಾರ ಸರ್? ಆತರ. ಸೊ ಹಂಗಾಗಿ ಇಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿಗೆ ಮಾತ್ರ ಆಗಿದೆ. ಗುಂಡಿಗಳ ರಸ್ತೆ, ಹೌದು ಸರ್, ಹೌದು. ಕಿತ್ತೋಗಿರುವಂತ ಬೈಕ್ಗಳು, ಹೌದು ಸರ್. ಹೊಟ್ಟೆ ಉರಿ ಅಲ್ವಾ? ಈಗ ನಮ್ಮ ಈ ಸ್ಮಾರ್ಟ್ ಸಿಟಿನೋ ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ, ಹಣ ಯಾರ್ದು? ನಮ್ದೇ ತಾನೆ. ಹಣ ಬಳಕೆ ಮಾಡೋದು ನಮ್ದೇ. ಬಳಕೆ ಆಗುವಂತ ಹಣ ಇದೆಯಲ್ಲ, ಈ ರೀತಿ ತುಕ್ಕು ಹಿಡಿದ್ರೆ, ಈ ರೀತಿ ಧೂಳು ಹಿಡ್ಕೊಂಡು ನಿಂತ್ಕೊಂಡ್ರೆ ಏನ್ ಅನ್ಸುತ್ತೆ? ಬೇಜಾರಾಗೋದಿಲ್ವಾ? ನಾವು ಮನ್ಸಿಗೆ ಮಾತ್ರ ನೋಡಿ, ನಾಳೆ ಎಲೆಕ್ಷನ್ ನಡೆಯುತ್ತೆ, ಲೋಕಸಭೆ ಎಲೆಕ್ಷನ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹೇಳ್ತಾರೆ ತುಮಕೂರು ಸ್ಮಾರ್ಟ್ ಸಿಟಿ, ತುಮಕೂರಿನ ಜನ ಈ ಬೈಕ್ಗಳನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇಲ್ಲ, ಅವನ್ನ ಅದೇ ಅಡ್ವರ್ಟೈಸ್ಮೆಂಟ್ ಮಾತ್ರ ಕಾರ್ಯಕ್ರಮ ನಡೀತಾ ಇದೆ ಸದ್ಯಕ್ಕೆ ದೇಶದಲ್ಲಿ. ಯಾವ್ದನ್ನ ಒಂದು ಯೋಜನೆ ರೂಪಿಸಿದ್ರೆ ಅದು ಜನರ ಗಂಟೆ ಬರ್ತಾನೆ ಇಲ್ಲ. ಹೇಳಿ ಕೇಳಿ ತುಮಕೂರಲ್ಲಿ ಘಟಾನುಘಟಿ ನಾಯಕರೇ ಇದ್ದಾರೆ. ತುಮಕೂರಿನ ನಾಯಕರು ಮನಸ್ಸು ಮಾಡಿದ್ರೆ ರಾಜ್ಯದ ಚಿತ್ರಣನೇ ಬದಲಾವಣೆ ಮಾಡ್ತಾರೆ. ತುಮಕೂರಿನಲ್ಲಿ ಯಾಕಿಂತ ಅವ್ಯವಸ್ಥೆ ಅಂತ? ಹೌದು ಸರ್, ತುಮಕೂರಿನಲ್ಲಿ ಯಾಕಿಂತ ಅವ್ಯವಸ್ಥೆ? ಕೇವಲ ಅವರು ರಾಜಕೀಯ ಜಿದ್ದಾಜಿದ್ದಿ ಮಾತ್ರ ನೋಡ್ತಾರೆ ಅಂತ. ನವೀನ್ ಅವ್ರು ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಮಾಹಿತಿನ ಹಂಚಿಕೊಂಡಿದ್ದಕ್ಕಾಗಿ. ಇದು ಅಲ್ಲಿನ ಸ್ಥಳೀಯರ ಮಾತುಗಳು. ಅವ್ರಿಗೆ ಹೇಳ್ತಾ ಇದ್ದಾರೆ, ಅನೇಕ ದಿನಗಳಿಂದಲೂ ಕೂಡ ನಾವು ಸ್ಮಾರ್ಟ್ ಸಿಟಿ ಕೆಲಸಗಳನ್ನು ನೋಡ್ತಾ ಇದ್ದೇವೆ. ಸ್ಮಾರ್ಟ್ ಸಿಟಿ ಆಗಿಲ್ಲ, ಗುಂಡಿಗಳ ಸಿಟಿ ಆಗಿದೆ ತುಮಕೂರು ಅಂತ ಅವರು ಹೇಳ್ತಾ ಇದ್ದಾರೆ. ಗುಂಡಿಗಳ ಸರ್ವೆ ಮಾಡಬೇಕು ಅಂತ ಹೇಳಿ. ಎಸ್, ನಾವು ಕೂಡ TV5 ಕೂಡ ತುಮಕೂರಿನ ಗುಂಡಿಗಳ ಬಗ್ಗೆ ಬಹಳ ದೊಡ್ಡ ಸುದ್ದಿಯನ್ನ ಮಾಡಿದ್ವಿ. ತುಮಕೂರು ನಗರದಲ್ಲಿ ಎಷ್ಟು ಗುಂಡಿಗಳಿದ್ದಾವೆ, ಜನಪ್ರತಿನಿಧಿಗಳೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಜನದನಿಯಲ್ಲಿ ನಾವು ಅದನ್ನು ವಿಶೇಷವಾಗಿ ತೆಗೆದುಕೊಂಡಿದ್ವಿ. ಸುದ್ದಿ ಪ್ರಸಾರವಾದ ನಂತರದಲ್ಲಿ
ತುಮಕೂರಿನ ಗುಂಡಿಗಳನ್ನು ಮುಚ್ಚುವಂಥ ನಾಟಕ ಮಾಡಿದ್ರು. ಮುಚ್ಚಿದ್ರು ಅಂತ ನಾನೇನು ಹೇಳಲಿಕ್ಕೆ ತಯಾರಿಲ್ಲ. ಶೋ ಮುಚ್ಚುವಂಥ ಒಂದು ಶೋ ಮಾಡಿದ್ರು. ಆದರೆ ಗುಂಡಿಗಳು ಇಲ್ಲಿವರೆಗೂ ಕೂಡ ಮುಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಕಡೆ ಗುಂಡಿಗಳು ಬಾಯಿ ತೆಗೆದಿದ್ದಾವೆ, ಇನ್ನೊಂದು ಕಡೆ ಈ ಬೈಕ್ಗಳು ಧೂಳಿಡಿತಾ ಇದ್ದಾವೆ. ಸೊ ಹೀಗಾಗಿ ಸ್ಮಾರ್ಟ್ ಸಿಟಿ ಅನ್ನೋ ಕಾನ್ಸೆಪ್ಟ್ ಎಲ್ಲಿಗೆ ಬಂದು ನಿಂತಿದೆ ಅಂತ ನಿಮ್ಗೆ ಅರ್ಥ ಆಗಿದೆ. ಸ್ಮಾರ್ಟ್ ಸಿಟಿ ಅನ್ನುವ ಕಾನ್ಸೆಪ್ಟ್ ಧೂಳು ಹಿಡಿತಾ ಇದೆ. ನಿಜವಾಗಿಯೂ ಕೂಡ ಇದು ಬಳಕೆಯಾಗಿದ್ದರೆ ತುಮಕೂರು ನಗರ ಒಂದು ಸ್ಮಾರ್ಟ್ ಆಗಿ ಕಾಲೇಜ್ಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೋ, ಶಾಲೆಗಳಿಗೆ ಹೋಗುವಂಥ ಶಿಕ್ಷಕರಿಗೋ, ಅಥವಾ ಬೇರೆ ಬೇರೆ ಕೆಲಸ ಮಾಡುವಂಥ ಕಾರ್ಮಿಕರಿಗೋ ಎಷ್ಟು ಅನುಕೂಲ ಆಗ್ತಾ ಇತ್ತು ಇದು. ಆದರೆ ಈ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಫೇಲ್ ಆಗಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಕಂಪ್ಲೀಟ್ ಫೇಲ್ ಆಗಿದೆ. ಹೀಗಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ತಂದಿದ್ದಂಥ ಈ ಎಲ್ಲ ನೂರಾರು ವೆಹಿಕಲ್ಗಳು, 120 ವೆಹಿಕಲ್ಗಳು ಎಕ್ಸಾಕ್ಟಾಗಿ ಧೂಳು ಹಿಡಿತಾ ಇದ್ದಾವೆ. ಯಾರ ಹಣ ಇದೆಲ್ಲ? ನಮ್ಮ ಹಣ, ನಮ್ಮ ಜನರ ಹಣ. ಇದು ನಮ್ಮ ಜನರ ಹಣವನ್ನು ಸದ್ವಿನಿಯೋಗ ಮಾಡಿಕೊಳ್ಳದೆ ಹೀಗೆ ತುಕ್ಕು ಹಿಡಿದು ಬೀದಿಯಲ್ಲಿ ನಿಲ್ಲಿಸಿದ್ರೆ ನಮ್ಮ ಹಣಕ್ಕೂ ಗೌರವ ಇಲ್ಲ, ಸರ್ಕಾರಿ ಯೋಜನೆಗೂ ಬೆಲೆ ಇಲ್ಲ. ನಿಜಕ್ಕೂ ಕೂಡ ಇಂಥ ಅವಾಂತರಗಳಿದ್ದಾವೆ. ನೋಡಬೇಕಿದೆ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ, ಏನು ಎತ್ತ. ಹೇಳಿ ಇದು ಸ್ಮಾರ್ಟ್ ಸಿಟಿ ಯೋಜನೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಅಂದರೆ ಕೇಳಂಗೇ ಇಲ್ಲ. ನೀವು ಮಾತು ಕೇಳಂಗೇ ಇಲ್ಲ. ಯಾವುದು ಕೂಡ ಅಲ್ಲಿ ನಿಮಗೆ ಸುಲಭವಾಗಿ ನಗರಸಭೆನೋ, ಪುರಸಭೆನೋ, ತಾಲೂಕು ಪಂಚಾಯತ್ ಆಫೀಸೋ, ತಾಲೂಕು ಕಚೇರಿನೋ ಹೇಗೆ ನಾವು ಹೋಗಿ ಕೇಳ್ತೀವೋ ಆ ರೀತಿ ಎಲ್ಲೂ ಕೂಡ ಸಿಗಲ್ಲ. ಅಧಿಕಾರಿಗಳು ಕೈ ಸಿಗಲ್ಲ. ಕೈಗೆ ಸಿಕ್ಕರೂ ಅವ್ರಿಗೆ ಕನ್ನಡ ಬರಲ್ಲ. ಇಂಥ ಸ್ಥಿತಿ ಸ್ಮಾರ್ಟ್ ಸಿಟಿ ಕಚೇರಿಗಳಲ್ಲಿದೆ. ಹೀಗಾಗಿ ಸ್ಮಾರ್ಟ್ ಸಿಟಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಅನೇಕರಿಗೂ ಕೂಡ ಕರೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಅಶ್ವಿಜಾ BV ಸ್ಮಾರ್ಟ್ ಸಿಟಿ MD ಅವರಿಗೆ ಕಾಲ್ ಮಾಡಿದ್ವಿ, ಕರೆ ಮಾಡಿದ್ವಿ. ಅವರಿಗೆ ಇಂಟಿಮೇಷನ್ ಬಂದಿದೆಯಂತೆ. 15ರಿಂದ 20 ದಿನ ಕೇಳಿದ್ದಾರೆ. ಈಗ ಜಸ್ಟ್ ಅಶ್ವಿಜಾ BV ಸ್ಮಾರ್ಟ್ ಸಿಟಿ MD ಹಾಗೂ ಪಾಲಿಕೆ ಆಯುಕ್ತರಿಗೆ ಕರೆ ಮಾಡಿದ್ವಿ ನಾವು. ಅವ್ರ ಗಮನಕ್ಕೆ ಬಂದಿದೆಯಂತೆ. ನಮ್ಮ ಸುದೈವ ಅದು ಅವರ ಗಮನಕ್ಕಿದೆ. ನಮ್ಮ ಸುದೈವ ಅಂತ ಭಾವಿಸ್ಬೇಕು ನಾವು ಅದನ್ನು. ಅವ್ರ ಗಮನಕ್ಕಿದೆಯಂತೆ. 15ರಿಂದ 20 ದಿನದ ಒಳಗಾಗಿ ಇದನ್ನು ರಿಪೇರ್ ಮಾಡಿಬಿಡ್ತಾರಂತೆ. ಎಸ್, ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ. ಅವ್ರು ಕೊಟ್ಟಿರುವಂಥ ಮಾತೇನಿದೆ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಸಂತೋಷ್ ಕೂಡ ಇದನ್ನು ನಿರಂತರವಾಗಿ ಫಾಲೋ ಅಪ್ ಮಾಡ್ತಾರೆ. ಸರ್ಕಾರಿ ಹಣ, ಜನರ ಹಣ ಜನರಿಗಾಗಿ ವಿನಿಯೋಗ ಆಗಬೇಕು. ನಿಮ್ಮ ನಿರ್ಲಕ್ಷ್ಯದಿಂದ, ನಿಮ್ಮ ಬೇಜವಾಬ್ದಾರಿತನದಿಂದ ಹಾಳಾಗಬಾರ್ದು. ಆ ಉದ್ದೇಶವನ್ನು ಇಟ್ಟುಕೊಂಡೇ ಇವತ್ತು ಹಾಳಾಗುತ್ತಿರುವಂಥ ಈ ಬೈಕ್ಗಳ ಕುರಿತಾಗಿ ಜನದನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದನ್ನು ಸರಿ ಹೋಗೋವರೆಗೂ ಕೂಡ, ಇದನ್ನು ಸರಿಯಾದ ನಿಟ್ಟಿನಲ್ಲಿ ಬಳಕೆಯಾಗುವವರೆಗೂ ಕೂಡ ನಾವು ಇದನ್ನು ಫಾಲೋ ಅಪ್ ಮಾಡ್ತೇವೆ. ಅದರ ಮೂಲಕ ಕೇಂದ್ರದ ಯೋಜನೆ ಸ್ಮಾರ್ಟ್ ಸಿಟಿ ಈ ಬೈಕ್ಗಳು ಸರಿಯಾದ ಸುಸ್ಥಿತಿಗೆ ಬರಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ನಾವು ಬಿಡೋದಿಲ್ಲ. ಇದನ್ನು ಫಾಲೋ ಅಪ್ ಕೂಡ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯ ಕಾನ್ಸೆಪ್ಟೇ ಅದು. ಆದರೆ ಸ್ಮಾರ್ಟ್ ಸಿಟಿ ಕೆಲವರು ಅಂದ್ಕೊಂಡಿದ್ದಾರೆ ದುಡ್ಡು ಮಾಡೋ ಯೋಜನೆ ಅಂತ, ಕೆಲವರು ಅಂದ್ಕೊಂಡಿದ್ದಾರೆ ಬೇಕಾಬಿಟ್ಟಿ ಅಂತ, ಕೆಲವರು ಅಂದ್ಕೊಂಡಿದ್ದಾರೆ ಇದು ಪ್ರಚಾರ ಅಂತ, ಕೆಲವರು ರಾಜಕೀಯ ಗಿಮಿಕ್ ಅಂದ್ಕೊಂಡಿದ್ದಾರೆ. ಆದರೆ ಇದು ಜನರ ಒಳಿತಿಗಾಗಿ ಅನುಕೂಲ ಆಗಬೇಕಲ್ವಾ? ಅದೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಎಸ್,